ಮೈ ಡಿಯರ್ ಚಿಲ್ಡ್ರನ್. ಸೊ ಫಸ್ಟ್ ಪಿ ಯು ಸಿ ಬಯಾಲಜಿಯ ಟೆಸ್ಟ್ 1 ಏನು ಇವಾಗಲೇ ಕೆಲವೊಂದಿಷ್ಟು ಕಾಲೇಜಸಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಆ ಕಂಪ್ಲೀಟ್ ಆಗಿರೋ ಕಾಲೇಜಸ್ಸಿಂದ ಒಂದು ಕ್ವೆಶನ್ ಪೇಪರ್ ನನಗೆ ಸಿಕ್ಕಿದೆ. ಸೊ ಅದನ್ನು ನಿಮಗೆ ನಾನಿಲ್ಲಿ ವಿತ್ ಆನ್ಸರ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ದಟ್ ಯಾರ್ದು ಇನ್ನೂ ಟೆಸ್ಟ್ ಮುಗ್ದಿಲ್ಲ ಫಸ್ಟ್ ಪಿ ಯು ಸಿ ಅವ್ರದ್ದು, ಸೊ ಅವ್ರಿಗೊಂದು ಐಡಿಯಾ ಬರುತ್ತೆ ಯಾವ ಥರ ಕ್ವೆಶನ್ಸ್ ಬರಬಹುದು. ಇನ್ನೂ ಬೇರೆ ಬೇರೆ ಕ್ವೆಶನ್ಸ್ ನಿಮ್ಗೆ ಇದರಲ್ಲೇ ಸಿಗುತ್ತೆ. ನಾನು ಹೇಳಿರೋ ಕ್ವೆಶನ್ಸನ್ನು ಬಿಟ್ಟು ಬೇರೆ ಬೇರೆ ಕ್ವೆಶನ್ಸು ಇದರಲ್ಲಿ ಬಂದಿದೆ. ಹಾಗಾಗಿ ಒಂದು ಸರ್ತಿ ನೋಡ್ತಾ ಹೋಗೋಣ ನಾವು. ಸೊ ಪಾರ್ಟ್ ಎನಲ್ಲಿ ನಿಮಗೆ 7 MCQಗಳನ್ನು ಕೇಳಿದ್ದಾರೆ. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ, ನಾನು ನಿಮ್ಗೆ ಹೇಳಿದೆ ಟ್ಯಾಕ್ಸಾನಮಿಕ್ ಕ್ಯಾಟಗರಿಯ ಸೀಕ್ವೆನ್ಸನ್ನು ನೋಡ್ಕೊಂಡು ಹೋಗಿ ಅದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ಸೊ ಕರೆಕ್ಟ್ ಸೀಕ್ವೆನ್ಸ್ ಈಸ್ ಸ್ಪೀಶೀಸ್, ಜೀನಸ್, ಆರ್ಡರ್ ಆ್ಯಂಡ್ ಫೈಲಮ್ ಅಂತ ಏನು ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಈಸ್ ದ ಕರೆಕ್ಟ್ ಟ್ಯಾಕ್ಸಾನಮಿಕ್ ಸೀಕ್ವೆನ್ಸ್. ಓಕೆ, ನೆಕ್ಸ್ಟ್ ಅಸೋಸಿಯೇಷನ್ ಬಿಟ್ವೀನ್ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಫಂಗೈ, ಇಟ್ ಈಸ್ ಕಾಲ್ಡ್ ಆ್ಯಸ್ ಮೈಕೋರೈಸಾ. ಓಕೆ, ರೂಟ್ಸ್ ಜೊತೆಗೆ ಅಂತ ಕೇಳಿದರೆ ಮೈಕೋರೈಸಾ, ಹೌದಾ. ಆಲ್ಗೆ ಪ್ಲಸ್ ಫಂಗೈ ಅಂತ ಕೇಳಿದರೆ ಲೈಚನ್, ಹೌದಾ, ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ದ ಗೇಂಟ್ ರೆಡ್ವುಡ್ ಸಿಕಾಯಿನ್ ಟ್ರೀ ಏನಿದೆ ಅದು ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತಂದರೆ ಇಟ್ಸ್ ಅ ಜಿಮ್ನೋಸ್ಪರ್ಮ್. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಯಾವುದರಲ್ಲಿ ಕಂಡು ಬರುತ್ತೆ ನೋಡಿ. ಸ್ಪಾಂಜಸಲ್ಲಿ ಫಸ್ಟ್ ಸೆಲ್ಯುಲಾರ್ ಲೆವೆಲ್ ಇದೆ, ಅದಾದ ನಂತರ ನೆಕ್ಸ್ಟ್ ಬರುವಂತಹದ್ದು ಸಿಲೆಂಟ್ರೇಟ್ಸ್. ಓಕೆ, ಸೊ ಸಿಲೆಂಟ್ರೇಟ್ಸಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಬಾಡಿ ಕ್ಯಾವಿಟಿ ಆಬ್ಸೆಂಟ್ ಇದ್ದರೆ ಅದನ್ನೇನಂತ ಕರಿತೀವಿ, ಅಸಿಲೋಮೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಓವಿ ಪ್ಯಾರಸ್ ಎನಿಮಲ್ ದಟ್ ಈಸ್ ಪ್ಲಾಟಿಪಸ್. ಓಕೆ, ಸೊ ಉಳಿದಿದ್ದು ಎಲ್ಲವೂ ಮ್ಯಾಮಲ್ಸ್ ಆ್ಯಂಡ್ ದೇ ಆರ್ ವಿವಿ ಪ್ಯಾರಸ್. ಪ್ಲಾಟಿಪಸ್ ಕೂಡ ಮ್ಯಾಮಲ್ಸ್, ಆದರೂ ಕೂಡ ಅದು ಓವಿ ಪ್ಯಾರಸ್, ಎಗ್ ಲೇಯಿಂಗ್ ಮ್ಯಾಮಲ್. ರೂಟ್ಸ್ ಡೆವಲಪ್ಡ್ ಫ್ರಮ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅದರ್ ದ್ಯಾನ್ ರ್ಯಾಡಿಕಲ್ ಆರ್ ಕಾಲ್ಡ್ ಆಸ್ ಅಡ್ವೆಂಟೇಷಿಯಸ್ ರೂಟ್ಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, 3 ಕೇಳ್ತಾರೆ ನಿಮಗೆ. ಜಿಮ್ನೋಸ್ಪರ್ಮ್ಸಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನನ್ನು ಏನಂತ ಕರಿತೀವಿ, ಎಸ್ ಇಟ್ ಈಸ್ ಕಾಲ್ಡ್ ಆಸ್ ಆರ್ಕಿಗೋನಿಯಾ. ಲ್ಯಾಟ್ರಲ್ ಅಪೆಂಡೇಜಸ್ ಇನ್ ಅಕ್ವಾಟಿಕ್ ಅನಲಿಡಾ, ದೇ ಆರ್ ಕಾಲ್ಡ್ ಆಸ್ ಪ್ಯಾರಾಪೋಡಿಯಾ. ರೆಟಿಕ್ಯುಲೇಟ್ ವೆನೇಷನ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಡೈಕಾಟಿಲಿಡನ್ಸ್. ಓಕೆ, ಮೋನೋಕಾಟಿಲಿಡನ್ಸಲ್ಲಿ ಪ್ಯಾರಲಲ್ ವೆನೇಷನ್ ಇರುತ್ತೆ. ಇದು ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ಬಂದಿರುವಂಥ ಕ್ವಶನ್ ಆಗಿದೆ. ಆ ಚಾಪ್ಟ್ರಿಂದ ನಿಮ್ಗೆ ಏನೇನು ಕ್ವಶನ್ ಬರುತ್ತೆ ಅಂತ ನಾನು ಇನ್ನೂ ವಿಡಿಯೋ ಮಾಡಿಲ್ಲ. ಸೊ ಪಾಸಿಬಲ್ ಕ್ವೆಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ನ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನಾವು ಸೊ 2 ಮಾರ್ಕ್ಸ್ನ ಕ್ವೆಶನ್ಸ್ ನಿಮಗೆ ಎನಿ 3 ಯು ಹ್ಯಾವ್ ಟು ಆನ್ಸರ್. ಸೊ ನಿಮಗೆ 5 ಕ್ವೆಶನ್ಸ್ ಕೊಟ್ಟಿರ್ತಾರೆ. ಔಟ್ ಆಫ್ 5 ಯು ಹ್ಯಾವ್ ಟು ಆನ್ಸರ್ ಎನಿ 3. ಓಕೆ, ಸೊ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಸೊ ಡೋಂಟ್ ಗೆಟ್ ವರಿಡ್. ನಾವು ವಾಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಹೂ ಪ್ರಪೋಸ್ಡ್ ಇಟ್, ನಾನು ಹೇಳಿದ್ದೀನಿ ನಿಮಗೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ನಿಮಗೆ. ಆ್ಯಂಡ್ ರೈಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆಫ್ ಮ್ಯಾಂಗೋ, ನಾನು ನಿಮ್ಗೆ ಹೇಳಿದ್ದೆ ಲಿವಿಂಗ್ ವರ್ಲ್ಡ್ ಚಾಪ್ಟ್ರಲ್ಲಿ ಲಾಸ್ಟಲ್ಲಿ ಒಂದು ಟೇಬಲ್ ಬರುತ್ತೆ. ಅದರಲ್ಲಿ ಮ್ಯಾನ್, ಅದಾದ ನಂತರ ಹೌಸ್ ಫ್ಲೈ, ಆಮೇಲೆ ಮ್ಯಾಂಗೋ. ಓಕೆ, ಸೊ ಈ ತರಹ 4 ಆರ್ಗ್ಯಾನಿಸಮ್ದು ಏನು ಕೊಟ್ಟಿದ್ದಾರೆ ಅವೆಲ್ಲದನ್ನು ನೀವು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ, ಹೌದಾ. ಏನು ಬರಿಬೇಕು ಮ್ಯಾಂಗೋಗೆ ಅಂತಂದರೆ ಯಾವ ಕಿಂಗ್ಡಮ್ ಯಾವುದು, ಕ್ಲಾಸ್ ಯಾವುದು, ಆರ್ಡರ್ ಯಾವುದು, ಡಿವಿಷನ್ ಮತ್ತು ಕಿಂಗ್ಡಮನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಹೋಮೋಸ್ಪೋರಸ್ ಆ್ಯಂಡ್ ಹೆಟರೋಸ್ಪೋರಸ್ ಕಂಡೀಷನ್, ಇದು ನಿಮಗೆ ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಬಂದಿರುವಂತಹ ಕ್ವೆಶನ್ ಆಗಿದೆ. ಹೋಮೋಸ್ಪೋರಸ್ ಅಂತಂದರೆ ದೇ ಪ್ರೊಡ್ಯೂಸ್ ಸಿಮಿಲರ್ ಸ್ಪೋರ್ಸ್. ಓಕೆ, ಹೆಟ್ರೋಸ್ಪೋರಸ್ ಅಂತಂದರೆ ದೇ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೋರ್ಸ್. ಒಂದು ಸ್ಮಾಲ್ ಇರುತ್ತೆ, ಅದನ್ನು ಮೈಕ್ರೋಸ್ಪೋರ್ಸ್ ಅಂತೀವಿ. ಲಾರ್ಜ್ ಸ್ಪೋರ್ಸನ್ನು ಮ್ಯಾಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಓಕೆ, ನಾವು 4 ಕ್ಲಾಸಸ್ ಆಫ್ ಟೆರಿಡೋಫೈಟ್ಸ್. ಅಗೇನ್ ಇದು ನಿಮಗೆ ನೋಟ್ಸಲ್ಲಿದೆ, ಟೆರಿಡೋಫೈಟ್ಸ್ನ 4 ಕ್ಲಾಸಸ್ ನಾನು ಹೇಳಿದೆ ಇಂಪಾರ್ಟೆಂಟ್ ಕ್ವೆಶನ್ ಅಂತ. ಸಿಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪಿನಾಪ್ಸಿಡಾ ಆ್ಯಂಡ್ ಟೆರಾಪ್ಸಿಡಾ. ವಿತ್ ಎಕ್ಸಾಂಪಲ್ಸ್ ಕೇಳಿದ್ರು ಕೂಡ ನಿಮಗೆ ಎಕ್ಸಾಂಪಲ್ಸನ್ನು ನಾನು ಕೊಟ್ಟಿದ್ದೆ. ನೆಕ್ಸ್ಟ್ ಮೆನ್ಷನ್ 2 ಟೈಪ್ಸ್ ಆಫ್ ಕಾಂಪೌಂಡ್ ಲೀವ್ಸ್ ವಿತ್ 1 ಎಕ್ಸಾಂಪಲ್. ನೋಡಿ, ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ಬಂದಿದ್ದು. 2 ಟೈಪ್ ಆಫ್ ಕಾಂಪೌಂಡ್ ಲೀವ್ಸ್ ಯಾವುದು ಅಂತಂದರೆ ಒಂದು ಪಿನ್ನೇಟ್ಲಿ ಕಾಂಪೌಂಡ್, ಇನ್ನೊಂದು ಪಾಮೇಟ್ಲಿ ಕಾಂಪೌಂಡ್. ಪಿನ್ನೇಟ್ಲಿ ಕಾಂಪೌಂಡ್ ಲೀಫಿಗೆ ನೀಮ್ ಎಕ್ಸಾಂಪಲ್ ಆಗಿದೆ. ಪಾಮೇಟ್ಲಿ ಕಾಂಪೌಂಡ್ ಲೀಫಿಗೆ ಸಿಲ್ಕ್ ಕಾಟನ್ ಅಂತ ಎಕ್ಸಾಂಪಲ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ನ ಕ್ವಶನ್ ನಿಮಗೆ 3 ಬರಿಬೇಕಾಗಿರುತ್ತೆ ಔಟ್ ಆಫ್ 5. ಓಕೆ, ಸೊ 3 ಔಟ್ ಆಫ್ 5. ಸೊ ಹಾಗಾಗಿ ಇದಕ್ಕೂ ಆಪ್ಷನ್ಸ್ ನಿಮಗೆ ಇರುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ಸೆಕ್ಷುವಲ್ ಸೈಕಲ್ ಆಫ್ ಫಂಗೈ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅದರಲ್ಲಿ 3 ಸ್ಟೆಪ್ಸ್ ಬರುತ್ತೆ, ರೈಟ್. ಮೊದಲನೇದು ಪ್ಲಾಸ್ಮೋಗೆಮಿ ಅಂದರೆ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ ಆಫ್ ದ ಗ್ಯಾಮೆಟ್ಸ್. 2ನೇದು ಕ್ಯಾರಿಯೋಗಮಿ, ಫ್ಯೂಷನ್ ಆಫ್ ನ್ಯೂಕ್ಲಿಯೈ ಆಫ್ ದ ಗ್ಯಾಮೆಟ್ಸ್. 3ನೇದು ಮಿಯೋಸಿಸ್ ಆಫ್ ಝೈಗೋಟ್ ದಟ್ ಈಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ನೀವು ಇಷ್ಟು ಬರೆದ್ರೂ ಸಾಕು, ಯು ವಿಲ್ ಗೆಟ್ 3 ಮಾರ್ಕ್ಸ್. ನೆಕ್ಸ್ಟ್ ರೈಟ್ ಎನಿ 3 ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ algae. Again it's a important question from plant kingdom. The answer is
ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ನಾನು ನೋಟ್ಸಲ್ಲಿ ಕೊಟ್ಟಿರೋ ಹಾಗೆ ಇಟ್ ಫಿಕ್ಸಸ್ ದ ಕಾರ್ಬನ್ ಡೈಆಕ್ಸೈಡ್, ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಆಫ್ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಆನ್ ಅರ್ತ್ ಏನಿದೆ ಅದನ್ನು ಫಿಕ್ಸ್ ಮಾಡುವಂಥದ್ದು ಆಲ್ಗೆನೇ ಆಗಿದೆ. ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಡಿಸಾಲ್ವ್ಡ್ ಆಕ್ಸಿಜನ್, ಯಾಕಂದರೆ ಅಕ್ವಾಟಿಕಲ್ಲಿ ಇರೋದ್ರಿಂದ ಅವು ಆಕ್ಸಿಜನನ್ನು ಡೈರೆಕ್ಟ್ ವಾಟರ್ಗೆ ರಿಲೀಸ್ ಮಾಡಿಬಿಟ್ಟು ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲನ್ನು ವಾಟರ್ ರಿಸೋರ್ಸಸಲ್ಲಿ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಸ್ಪೀಶೀಸ್ ಲೈಕ್ ಲ್ಯಾಮಿನೇರಿಯಾ, ಸರ್ಗ್ಯಾಸಮ್ ಫುಡ್ ಆಗಿ ಕನ್ಸ್ಯೂಮ್ ಮಾಡ್ತೀವಿ. ಅಗಾರ್ ಅನ್ನುವಂಥದ್ದು ಇಟ್ಸ್ ಅ ಮೀಡಿಯಮ್ ಟು ಗ್ರೋ ದ ಮೈಕ್ರೋಬ್ಸ್ ಆ್ಯಂಡ್ ಕ್ಲೋರೆಲ್ಲಾ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್. ಓಕೆ, ಸೊ ಇದಿಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಆಗಿತ್ತು. ಇದರಲ್ಲಿ ಯಾವುದಾದ್ರೂ ಮೂರನ್ನು ಬರೆದಿದ್ರೆ ಸಾಕಾಗಿತ್ತು. ನೆಕ್ಸ್ಟ್ 3 ಟೈಪ್ಸ್ ಆಫ್ ಬಾಡಿ ಸಿಮೆಟ್ರಿ ಇನ್ ಆ್ಯನಿಮಲ್ಸ್ ವಿತ್ ಒನ್ ಎಕ್ಸಾಂಪಲ್ ಈಚ್ ಅಂತಂದರೆ 3 ಟೈಪ್ಸ್ ಆಫ್ ಬಾಡಿ ಸಿಮೆಟ್ರಿ ಇದೆ. ಒಂದು ಅಸಿಮೆಟ್ರಿ, ಇದಕ್ಕೆ ಎಕ್ಸಾಂಪಲ್ ನಿಮಗೆ ಸ್ಪಾಂಜಸ್, ಇದರಲ್ಲಿ ಯಾವುದೇ ರೀತಿ ಸಿಮೆಟ್ರಿ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಬೈಲ್ಯಾಟ್ರಲ್ ಸಿಮೆಟ್ರಿ. ಸೊ ಬೈಲ್ಯಾಟ್ರಲ್ ಸಿಮೆಟ್ರಿಗೆ ನಿಮಗೆ ಸಾಕಷ್ಟು ಎಕ್ಸಾಂಪಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎನಲಿಡಾನ ತಗೊಳ್ಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಅನದರ್ ಒನ್ ಈಸ್ ರೇಡಿಯಲ್ ಸಿಮೆಟ್ರಿ. ಓಕೆ, ಸೊ ರೇಡಿಯಲ್ ಸಿಮೆಟ್ರಿ ಅಂತಂದರೆ ಬಾಡಿ ಯೂಶ್ವಲಿ ಸರ್ಕ್ಯುಲರ್ ಆಗಿರುತ್ತೆ. ಇದಕ್ಕೆ ನೀವು ಸೀಲೆಂಟ್ರೇಟ್ಸನ್ನು ತೊಗೊಳ್ಬೋದು ಅಥವಾ ಎಕೈನೋಡರ್ಮ್ಸನ್ನು ತೊಗೊಳ್ಬೋದು. ಅಡಲ್ಟ್ ಎಕೈನೋಡರ್ಮ್ಸ್ ರೇಡಿಯಲ್ ಸಿಮೆಟ್ರಿಯನ್ನು ತೋರಿಸುತ್ತೆ. ನೆಕ್ಸ್ಟ್ ರೈಟ್ ಎನಿ 2 ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈಲಮ್ ಟೀನೋಫೋರಾ. ನೋಡಿ, ಟೀನೋಫೋರಾದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಈಸಿಯಾಗಿ ಬರೀಬಹುದು. 8 ಕೋಂಬ್ ಪ್ಲೇಟ್ಸ್ ಇರುತ್ತೆ ಆ್ಯಂಡ್ ದೆನ್ ಬಯೋಲುಮಿನಿಸೆನ್ಸ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀನೋಫೋರಾ. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಪ್ಲೂರೋಬ್ರ್ಯಾಂಕಿಯಾ. ಓಕೆ, ಸೊ ದೀಸ್ ಆರ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಡ್ರಾ ಆ್ಯಂಡ್ ಲೇಬಲ್ ರೀಜನ್ಸ್ ಆಫ್ ದ ರೂಟ್ ಟಿಪ್. ಸೊ ದಿಸ್ ಈಸ್ ದ ಡೈಗ್ರಾಮ್. ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಬರುತ್ತೆ. 3 ರೀಜನ್ಸ್ ಯಾವುದು ಅಂತಂದರೆ ರೀಜನ್ ಆಫ್ ಮೆಚುರೇಷನ್, ರೀಜನ್ ಆಫ್ ಎಲಾಂಗೇಷನ್ ಆ್ಯಂಡ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ನೋಡೋದಾದರೆ ನಿಮಗೆ ಎನಿ ಒನ್ ಆನ್ಸರ್ ಮಾಡಬೇಕಾಗಿರುತ್ತೆ. ನಿಮಗೆ 2 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ನೋಡಿ, ಮೊದಲನೇದು 4 ಮೇಜರ್ ಗ್ರೂಪ್ಸ್ ಆಫ್ ಪ್ರೋಟೋಸೋವಾ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೆ ಹೇಳಿದ್ದೀನಿ ಗ್ರೂಪ್ಸ್ ಇನ್ ಪ್ರೋಟೋಸೋವಾನ ನೋಡ್ಕೊಂಡು ಹೋಗಿ ಅಂತ ಹೇಳಿ. ಸೊ 4 ಗ್ರೂಪ್ಸ್ ಯಾವುದು ಅಂತಂದರೆ ದೇ ಆರ್ ಅಮೀಬಾಯ್ಡ್ ಪ್ರೋಟೋಸೋವನ್ಸ್, ಫ್ಲಾಜೆಲೇಟೆಡ್, ಸೀಲಿಯೇಟೆಡ್ ಆ್ಯಂಡ್ ಸ್ಪೋರೋಸೋವನ್ಸ್. ಆ್ಯಂಡ್ ವಿಚ್ ಕಿಂಗ್ಡಮ್ ದೇ ಬಿಲಾಂಗ್ ಟು ಅಂತಂದರೆ ದೇ ಬಿಲಾಂಗ್ ಟು ಪ್ರೋಟಿಸ್ಟಾ, ಕಿಂಗ್ಡಮ್ ಪ್ರೋಟಿಸ್ಟಾ. ಓಕೆ, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟ್ರಲ್ಲಿ ಬಂದಿರುವಂಥ ಕ್ವೆಶನ್ ಆಗಿದೆ. ನೆಕ್ಸ್ಟ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈಲಮ್ ಆರ್ಥ್ರೋಪೋಡ. ನಾನು ನಿಮ್ಗೆ ಹೇಳಿದರೆ ಆರ್ಥ್ರೋಪೋಡ, ಎನಲಿಡಾ, ಸೀಲೆಂಟ್ರೇಟ್ಸ್ ಆ್ಯಂಡ್ ದೆನ್ ನಿಮಗೆ ಕಾರ್ಡೇಟ್ಸಲ್ಲಿ ಬಂದರೆ ಮ್ಯಾಮಲ್ಸ್, ಏವ್ಸ್. ಓಕೆ, ಸೊ ಏವ್ಸ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಕ್ಷನ್ 2 ನೋಡೋದಾದರೆ ಎನಿ ಒನ್ ಇದರಲ್ಲಿ ಬರೀಬೇಕು. ಇದರಲ್ಲೂ ಕೂಡ ನಿಮಗೆ 2 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಎನಿ ಒನ್ ಬರೀಬೇಕು. ಇದರಲ್ಲಿ ಗ್ಯಾಮೆಟೋಫೈಟ್ ಈಸ್ ಡಾಮಿನೆಂಟ್ ಫೇಸ್ ಇನ್ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್. ಯಾಕೆ ಅಂತ ಹೇಳಿದರೆ, ಸೊ ನಾನು ಬ್ರಯೋಫೈಟ್ಸ್ನ ನೋಟ್ಸ್ ಏನು ನಿಮಗೆ ಕೊಟ್ಟಿದ್ದೀನಿ. ಅದರಲ್ಲಿ ಗ್ಯಾಮೆಟೋಫೈಟ್ ಈಸ್ ದ ಮೇನ್ ಪ್ಲ್ಯಾಂಟ್ ಬಾಡಿ. ಅದರಲ್ಲಿ ಏನು ಮೇಲ್ ಆರ್ಗನ್ಸ್ ಇದೆ, ಫೀಮೇಲ್ ಆರ್ಗನ್ ಇದೆ. ಝೈಗೋಟ್ ಫಾರ್ಮೇಷನ್ ಆದ ನಂತರ ಅದು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ದಟ್ ಈಸ್ ಟು ಆನ್ ದ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಮೇಲೆ ಸ್ಪೋರೋಫೈಟ್ ಬೆಳೆಯೋದ್ರಿಂದ ಗ್ಯಾಮೆಟೋಫೈಟನ್ನು ನಾವು ಡಾಮಿನೆಂಟ್ ಫೇಸ್ ಅಂತ ಕರಿತೀವಿ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ 2 ಬಾಡಿ ಫಾರ್ಮ್ಸ್ ಆಫ್ ನಿಡೇರಿಯಾ. ನಾನು ಹೇಳಿದ್ದೆ 2 ಬಾಡಿ ಫಾರ್ಮ್ಸ್ ನೋಡಿ. ಒಂದು ಪಾಲಿಪ್, ಇನ್ನೊಂದು ಮೆಡುಸೆ. ಹೌದಾ? ಸೊ ಪಾಲಿಪ್ ಅನ್ನುವಂಥದ್ದು ಇಟ್ ಈಸ್ ಸೆಸೈಲ್, ಮೂವ್ ಆಗೋದಿಲ್ಲ. ಮೆಡುಸಾ ಅನ್ನುವಂಥದ್ದು ಇಟ್ ಈಸ್ ಫ್ರೀ ಲಿವಿಂಗ್ ಅಥವಾ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಪಾಲಿಪ್ ಏನು ಮಾಡುತ್ತೆ, ಅಸೆಕ್ಷುವಲ್ ಆಗಿ ಮೆಡುಸೆಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೆಡುಸೆ ಸೆಕ್ಷುವಲ್ ರಿಪ್ರೊಡಕ್ಷನಿಂದ ಪಾಲಿಪನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ವಾಟ್ ಆರ್ ದ ಮಾಡಿಫಿಕೇಷನ್ ದಟ್ ಆರ್ ಅಬ್ಸರ್ವ್ಡ್ ಇನ್ ಬರ್ಡ್ಸ್ ದಟ್ ಹೆಲ್ಪ್ ದೆಮ್ ಫ್ಲೈ. ಅಂದರೆ ಹೇಳಿದ್ನಲ್ವ ಏವ್ಸ್ದು ಹೇಗೆ ಅವು ಫ್ಲೈಯಿಂಗಿಗೆ ಅಡಾಪ್ಟೇಷನನ್ನು ಮಾಡ್ಕೊಂಡಿದೆ ಅಂತಂದರೆ, ಒಂದು ಪ್ರಿಸೆನ್ಸ್ ಆಫ್ ನ್ಯೂಮ್ಯಾಟಿಕ್ ಬೋನ್ಸ್ ಇರುತ್ತೆ, ಅಂದರೆ ಏರ್ ಫಿಲ್ಡ್ ಬೋನ್ಸ್, ಆ್ಯಂಡ್ 4 limbs ಆರ್ ಮಾಡಿಫೈಡ್ ಇಂಟು ವಿಂಗ್ಸ್. ಓಕೆ, ಸೊ ನೀವು ಈ ಆನ್ಸರ್ಸನ್ನು ಬರಿಬಹುದು. ರೈಟ್, ಸೊ ದಿಸ್ ವಾಸ್ ಫಸ್ಟ್ PUCಯ ಕ್ವೆಶನ್ ಪೇಪರ್ ಆಗಿತ್ತು. ಆ್ಯಂಡ್ ಇನ್ನು ಬೇರೆ ಯಾವುದಾದ್ರೂ ಚಾಪ್ಟರ್ಸ್ ನಿಮಗೆ ಇತ್ತು ಅಂತಂದರೆ ಫಾರ್ ಯುವರ್ ಟೆಸ್ಟ್, ಜಸ್ಟ್ ಕಮೆಂಟ್ ಬಿಲೋ. ಐ ವಿಲ್ ಟ್ರೈ ಟು upload important questions from those chapters also. Well, happy learning my dear children. All the very best.